ನಮಸ್ಕಾರ ಫ್ರೆಂಡ್ಸ್. ನಿಮ್ಮ ಒಂದು ವರ್ಡ್‌ಪ್ರೆಸ್ ಬ್ಲಾಗ್‌ಗೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಆಗಿಲ್ಲ ಅಂತಂದ್ರೆ, ಅಥವಾ ಅಪ್ರೂವ್ ಸಿಕ್ಕು ಕೂಡ ಆಡ್ಸೆನ್ಸ್ ಇಂದ ಕಮ್ಮಿ ಅರ್ನಿಂಗ್ ಆಗ್ತಾ ಇದೆ ಅಂತಂದ್ರೆ, ಸೊ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಯಾಕಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಆಡ್ಸೆನ್ಸ್ ಅಲ್ಟರ್‌ನೇಟಿವ್ಸ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಡ್ಸೆನ್ಸ್ ಇಲ್ಲ ಅಂದ್ರೂ ಕೂಡ ನೀವು ಬೇರೆ ಒಂದು ಆಡ್ ಪ್ಲಾಟ್‌ಫಾರ್ಮ್‌ಗಳಿಗೆ ನಿಮ್ಮ ಒಂದು ಬ್ಲಾಗ್ ಅನ್ನ ಕನೆಕ್ಟ್ ಮಾಡ್ಕೊಂಡು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಯಾವ್ಯಾವ ಪ್ಲಾಟ್‌ಫಾರ್ಮ್‌ಗಳು ಏನು ಎಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೇಡಿಯಾ ಡಾಟ್ ನೆಟ್. ಇದೇನಂತಪ್ಪ ಅಂತಂದ್ರೆ ಒಂದು ವರ್ಲ್ಡ್ ಅಲ್ಲೇ ಬೆಸ್ಟ್ ಆಡ್ ನೆಟ್‌ವರ್ಕ್‌ಗಳಲ್ಲಿ ಆದಂತ ಒಂದು ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಸೊ ಇದು ಇಂಗ್ಲಿಷ್ ಒಂದು ಟೆಕ್ಸ್ಟ್‌ಗೆ ಏನಂತಂದ್ರೆ ಇಂಗ್ಲಿಷ್ ಒಂದು ಕಂಟೆಂಟ್‌ಗೆ ಒಂದು ಬೆಸ್ಟ್ ಒಂದು ಆಡ್ ನೆಟ್‌ವರ್ಕ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಆಡ್ಸೆನ್ಸ್ ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ. ಇದರಲ್ಲಿ ನಿಮಗೆ ಒಳ್ಳೆ ಟ್ರಾಫಿಕ್ ಇತ್ತಂತಂದ್ರೆ ಸಿಟಿಸಿ 100% ಆಗಿ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಜಾಯ್ಕ್ ಅಂತ. ಇದೊಂದು ಎಐ ಬೇಸ್ಡ್ ಆಡ್ ಆಪ್ಟಿಮೈಸೇಷನ್ ಪ್ಲಾಟ್‌ಫಾರ್ಮ್ ಅಂತಾನೆ ಹೇಳ್ಬೋದು. ಬಿಗಿನರ್ಸ್ ಇದ್ರೂ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ ಕಡಿಮೆ ಟ್ರಾಫಿಕ್ ಇದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಪೆಲ್ಲರ್ ಆಡ್ಸ್ ಅಂತ. ಫಾಸ್ಟ್ ಆಗಿ ಅಪ್ರೂವಲ್ ಸಿಗುತ್ತೆ. ಅದೇ ರೀತಿಯಾಗಿ ಟ್ರಾಫಿಕ್ ಲೋ ಇದ್ರೂ ಕೂಡ ನಿಮಗೆ ಅಪ್ರೂವಲ್ ಸಿಗುತ್ತೆ. ಪುಶ್ ನೋಟಿಫಿಕೇಶನ್ ಆಗಿರ್ಬೋದು, ಪಾಪ್ ಆಡ್ಸ್ ಆಗಿರ್ಬೋದು, ನೇಟಿವ್ ಆಡ್ಸ್ ಆಗಿರ್ಬೋದು, ಡಿಫರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಇದರಲ್ಲಿ ಆಡ್ ರನ್ ಆಗುತ್ತೆ. ನ್ಯೂ ಬ್ಲಾಗರ್ಸ್ ಇದು ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಡೆಸ್ಟ್ರಾ. ಇದನ್ನ ವರ್ಲ್ಡ್ ವೈಡ್ ಪಬ್ಲಿಷರ್ಸ್ ಯೂಸ್ ಮಾಡ್ತಾರೆ. ಹೈ ಸಿಪಿಸಿ ರೇಟ್ಸ್ ಇದರಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇಂಡಿಯನ್ ಪಬ್ಲಿಷರ್ಸ್‌ಗೂ ಕೂಡ ಒಂದು ಬೆಸ್ಟ್ ಪ್ಲಾಟ್‌ಫಾರ್ಮ್ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಅಪ್ರೂವಲ್ ಪ್ರೊಸೆಸ್ ಕೂಡ ತುಂಬಾ ಈಸಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಬಟ್ ಮೋಸ್ಟ್ ಪವರ್‌ಫುಲ್ ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು. ಆಡ್ಸ್ ಮೇಲೆ ಡಿಪೆಂಡ್ ಆಗದೆ ಡೈರೆಕ್ಟ್ ಪ್ರಾಡಕ್ಟ್‌ಗಳನ್ನ ಲಿಂಕ್ ಮಾಡಿ, ರೆಕಮೆಂಡ್ ಮಾಡಿ ನೀವು ಅದನ್ನ ಕಮಿಷನ್ಸ್ ಅರ್ನ್ ಮಾಡ್ಬೋದು. ಅಮೆಜಾನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೋಸ್ಟಿಂಗ್ ಆಗಿರ್ಬೋದು, ಅದೇ ರೀತಿಯಾಗಿ ಡಿಜಿಟಲ್ ಪ್ಲಾಟ್‌ಫಾರ್ಮ್ಸ್‌ಗಳಾಗಿರ್ಬೋದು, ಪ್ರಾಡಕ್ಟ್ಸ್‌ಗಳಾಗಿರ್ಬೋದು, ಸರ್ವಿಸಸ್‌ಗಳಾಗಿರ್ಬೋದು, ಇದನ್ನೆಲ್ಲ ನೀವು ಪ್ರಮೋಟ್ ಮಾಡಿ ಈಸಿಯಾಗಿ ಕಮಿಷನ್ಸ್ ಅನ್ನ ಅರ್ನ್ ಮಾಡ್ಬೋದು. ಇನ್ಕಮ್ ಪೊಟೆನ್ಷಿಯಲ್ ಆಡ್ಸೆನ್ಸ್ ಗಿಂತ ಇದರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ನಿಮಗೆ ಸಿಗುತ್ತೆ. ನಿಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಂತಂದ್ರೆ ಸಿಂಗಲ್ ಆಡ್ ನೆಟ್‌ವರ್ಕ್ ಮೇಲೆ ಡಿಪೆಂಡ್ ಆಗಿರಬೇಡಿ. ಕಾಂಬಿನೇಷನ್ ಅನ್ನ ಯೂಸ್ ಮಾಡಿ. ಇಜಾಯ್ಕ್ ಪ್ಲಸ್ ಅಫಿಲಿಯೇಟ್ ಮಾರ್ಕೆಟಿಂಗ್, ಗೂಗಲ್ ಆಡ್ಸೆನ್ಸ್ ಪ್ಲಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಥವಾ ಅಡೆಸ್ಟ್ರಾ ಪ್ಲಸ್ ಡೈರೆಕ್ಟ್ ಸ್ಪಾನ್ಸರ್‌ಶಿಪ್. ಸೊ ಈ ರೀತಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಂಬೈನ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಇನ್ಕಮ್ ಅನ್ನ ಜಾಸ್ತಿ ಮಾಡಬಹುದು. ಸೊ ಫ್ರೆಂಡ್ಸ್, ಇವು ಬೆಸ್ಟ್ ಅಲ್ಟರ್ನೇಟಿವ್ಸ್ ಫಾರ್ ವರ್ಡ್‌ಪ್ರೆಸ್ ಬ್ಲಾಗ್ ಅಂತಾನೆ ಹೇಳ್ಬೋದು. ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದರ ಬಗ್ಗೆ ಫುಲ್ ವಿಡಿಯೋ ನಾನು ನಿಮಗೆ ಮಾಡ್ಕೊಡ್ತೀನಿ. ವಿಡಿಯೋ ಯೂಸ್‌ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಚಾನೆಲ್‌ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.